ಬಿಗ್ ಬಾಸ್ ಸೀಸನ್ 10 11ನೇ ವಾರಕ್ಕೆ ಕಾಲಿಟ್ಟಿದೆ. ಈ ಬಾರಿಯ ಬಿಗ್ ಬಾಸ್ನಲ್ಲಿ ಸಂಭ್ರಮಕ್ಕಿಂತ ಕಾಳಗವೇ ಜಾಸ್ತಿಯಾಗಿದೆ. ಎಷ್ಟರ ಮಟ್ಟಿಗಂದ್ರೆ ಕೆಲ ಸ್ಪರ್ಧಿಗಳು ಪರಸ್ಪರ ಕೈ ಮಿಲಾಯಿಸಿಕೊಂಡು ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಇವತ್ತಿನ ಟಾಸ್ಕ್ನಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಸಂಗೀತ ಹಾಗೂ ತನಿಷಾ ನೇತೃತ್ವದ 2 ತಂಡ ಮಾಡಲಾಗಿದೆ. ಐಪಿಎಲ್ ಹರಾಜು ಪ್ರಕ್ರಿಯೆಯಂತೆ ಸಂಗೀತ ಹಾಗೂ ತನಿಷಾ ತಮ್ಮ ತಮ್ಮ ತಂಡಕ್ಕೆ ಹಣ ಕೊಟ್ಟು ಆಟಗಾರರನ್ನ ಖರೀದಿಸಬೇಕು. ಅದರಂತೆ ಸಂಗೀತ ಮತ್ತು ತನಿಷಾ ತಮ್ಮ ತಮ್ಮ ತಂಡಕ್ಕೆ ಸೂಕ್ತ ಸ್ಪರ್ಧಿಗಳನ್ನು ಆಯ್ಕೆ ಮಾಡ್ಕೋತಾರೆ. ಸಂಗೀತ ತಂಡದಲ್ಲಿ ಮೈಕಲ್, ಅವಿನಾಶ್ ಶೆಟ್ಟಿ, ನಮ್ರತಾ, ಡ್ರೋನ್ ಪ್ರತಾಪ್ ಇದ್ರೆ, ತನಿಷಾ ನೇತೃತ್ವದ ತಂಡದಲ್ಲಿ ಕಾರ್ತಿಕ್, ವಿನಯ್, ವರ್ತೂರ್ ಸಂತೋಷ್, ತುಕಾಲಿ ಸಂತೋಷ್ ಇರ್ತಾರೆ. ಇಂದು 2 ತಂಡಕ್ಕೂ ವಿಭಿನ್ನ ಟಾಸ್ಕ್ ನೀಡಲಾಗಿದೆ. ಈ 2 ತಂಡಗಳು ಇವತ್ತಿನ ಆಟಕ್ಕೆ ಸಿದ್ಧವಾಗಿದೆ. ಇವತ್ತಿನ ಟಾಸ್ಕ್ ಏನಂದ್ರೆ ಬಿಗ್ ಬಾಸ್ 2 ತಂಡಗಳಿಗೆ ಒಂದಷ್ಟು ಬಟ್ಟೆಯನ್ನು ಕೊಟ್ಟಿದ್ದಾರೆ. ಜೊತೆಗೆ ಒಂದಷ್ಟು ಬಣ್ಣಗಳನ್ನು ಕೊಟ್ಟಿದ್ದಾರೆ. ಬಟ್ಟೆಗಳನ್ನ ಎದುರಾಳಿ ತಂಡದಿಂದ ರಕ್ಷಿಸಿ ಶುಭ್ರವಾಗಿಡುವುದು ಈ ಟಾಸ್ಕ್ನ ಉದ್ದೇಶ. ಈ ವೇಳೆ ಎದುರಾಳಿ ತಂಡದ ಸದಸ್ಯರು ಪರಸ್ಪರ ಜಗಳ ಮಾಡಿಕೊಳ್ತಾರೆ. ಮೊದಲಿಗೆ ಅವಿನಾಶ್ ಹಾಗೂ ಕಾರ್ತಿಕ್ ಒಬ್ರಿಗೊಬ್ರು ತಳ್ಳಾಡಿಕೊಳ್ತಾರೆ. ಈ ವೇಳೆ ಅವಿನಾಶ್ ಜಿಂಕೆ ರೊಚ್ಚಿಗೆದ್ರೆ ಆಗುವುದು ಸಿಂಹನೇ ಅಂತ ಕಿರ್ಚ್ತಾರೆ. ಇದಾದ ಬಳಿಕ ವಿನಯ್ ಹಾಗೂ ಅವಿನಾಶ್ಗೆ ಜಗಳವಾಗುತ್ತೆ. ನೀವೊಬ್ಬರೇ ಇಲ್ಲಿ ವಿಲನ್ ಅಲ್ಲ ಅಂತ ವಿನಯ್ ವಿರುದ್ಧ ಅವಿನಾಶ್ ರೊಚ್ಚಿಗೆದ್ದಿದ್ದಾರೆ. ಈ ವೇಳೆ ಈ ಭ್ರಮತೆ ಮಾತಿನ ಚಕಮಕಿ ಜೋರಾಗಿದೆ. ಪರಸ್ಪರ ಒಬ್ರಿಗೊಬ್ರು ತಳ್ಳಾಡಿಕೊಂಡಿದ್ದಾರೆ. ವಿನಯ್ ಗೌಡ ಹಾಗೂ ಅವಿನಾಶ್ ಶೆಟ್ಟಿ ನಡುವೆ ತೀವ್ರ ಮಾತಿನ ಚಕಮಕಿ ನಡೆದಿದ್ದು ಕೊನೆಗೆ ಅದು ಹೊಡೆದಾಟದ ಹಂತ ತಲುಪಿದೆ. ಎಷ್ಟರ ಮಟ್ಟಿಗಂದ್ರೆ ಈ ಗಲಾಟೆಯಲ್ಲಿ ವಿನಯ್ ಹಾಗೂ ಕಾರ್ತಿಕ್ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಟಾಸ್ಕ್ನಲ್ಲಿ ಗಲಾಟೆ ಆಗಿದ್ರಿಂದ ವಿನಯ್ ಕೈ ಬೆರಳುಗಳು ಮುರಿದಿದೆ ಅಂತ ಹೇಳಲಾಗಿದೆ. ಹೀಗಾಗಿ ಅವರನ್ನ ಬಿಗ್ ಬಾಸ್ ತಂಡದವರು ಕೂಡಲೇ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ವಿನಯ್ ಮಾತ್ರವಲ್ಲ, ಕಾರ್ತಿಕ್ ಕೂಡ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಪರಸ್ಪರ ನೂಕಾಟ ತಳ್ಳಾಟ ಮಾಡಿದ್ರಿಂದ ಕೆಳಕ್ಕೆ ಬಿದ್ದ ಕಾರ್ತಿಕ್ಗೆ ಸೊಂಟಕ್ಕೆ ಪೆಟ್ಟಾಗಿದೆ. ಹೀಗಾಗಿ ಇವರನ್ನ ಸಹ ಆಸ್ಪತ್ರೆಗೆ ಸೇರಿಸಿದ್ದಾರೆ. ಒಟ್ಟಲ್ಲಿ ಈ ಬಾರಿಯ ಬಿಗ್ ಬಾಸ್ ಒಂದಲ್ಲ ಒಂದು ವಿಚಾರಕ್ಕೆ ಸುದ್ದಿಯಾಗ್ತಲೇ ಇದೆ. ಒಬ್ಬ ಸ್ಪರ್ಧಿ ಅರೆಸ್ಟ್ ಆಗಿ ಹೊರಬಂದಿದ್ರು. ಇದಾದ ನಂತರ ಟಾಸ್ಕ್ ವೇಳೆ ನಡೆದ ಅವಘಡದಿಂದ ಸಂಗೀತ ಹಾಗೂ ಡ್ರೋನ್ ಪ್ರತಾಪ್ ಆಸ್ಪತ್ರೆಗೆ ಸೇರಿದ್ರು. ಈ ಬೆನ್ನಲ್ಲೇ ವಿನಯ್ ಹಾಗೂ ಕಾರ್ತಿಕ್ ಕೂಡ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಒಟ್ನಲ್ಲಿ ಈ ಬಾರಿಯ ಬಿಗ್ ಬಾಸ್ ಪಾಸಿಟಿವ್ಗಿಂತ ಹೆಚ್ಚಾಗಿ ನೆಗೆಟಿವ್ ಆಗಿ ಸುದ್ದಿಯಾಗ್ತಿದೆ. ಈ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ ಹಾಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.